ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಸು ಕರು ಹಾಕೋ ಒಂದು 3 ದಿವಸ 4 ದಿವಸ ಮುಂಚೆ ಹಸುದು ಕೆತ್ತಲುಗಳು ಒಂದು ಸ್ವಲ್ಪ ಕಲ್ಲಾದಂಗೆ ಆಗಿರ್ತದೆ. ಅದು ಬಾವಾಗಿರಲ್ಲ, ಆ್ಯಕ್ಚುಲಿ ಕಲ್ಲಾಗಿರ್ತದೆ. ಆ ಕಲ್ಲು ನೀವು ಹೋಗಿಸ್ಬೇಕು ಅಂದರೆ ಏನು ಮಾಡಬೇಕು ನೋಡಿ, ಆ ಕೆತ್ತಲುಗಳು ಏನು ನೀಟಾಗಿ ಕಲ್ಲಾದಂಗೆ ಆಗಿದೆ ಅದು ಕೆತ್ತಲು. ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಸ್ವಲ್ಪ ಎಣ್ಣೆ, ಲೋಳ್ ಸಾರ ಇದ್ದರೆ ಲೋಳ್ ಸಾರ ಹಾಕ್ಕೋಬೇಕು, ಅಲೋವೆರಾ ಅಂತೀವಲ್ಲ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೆತ್ತಲಿಗೆ ನೋಡಿ ಆ ಥರ ನೀಟಾಗಿ ಹಾಕೋಬೇಕಾಯ್ತದೆ. ಈ ಥರ ಹಾಕೋಬಿಟ್ಟು ಫುಲ್ ಎಲ್ಲ ಕೆತ್ತಲಿಗೆ ಎಲ್ಲನೂ ಕೂಡ ಕವರ್ ಮಾಡಬೇಕು. ತೊಟ್ಟಿರುತ್ತಲ್ಲ ತೊಟ್ಟಿಗೂ ಕೂಡ ಕವರ್ ಮಾಡಬೇಕಾಯ್ತದೆ. ಆದರೆ ನೀಟಾಗಿ ಕವರ್ ಮಾಡಬೇಕು. ಬೆಳಗ್ಗೆ ಹಾಕಿದ್ದು ಸಂಜೆ ನೀವು ತೊಳಿಬೇಕಾಗ್ತದೆ. ಸ್ವಲ್ಪ ಬಿಸಿ ಇರೋ ನೀರು, ಒಂದು ಚೂರು ಸ್ವಲ್ಪ ಬಿಸಿ ಇರಬೇಕು, ಉಗುರು ಬೆಚ್ಚು ಅಂತಾರಲ್ಲ ಅದು. ಆವಾಗ ಅದು ನೀಟಾಗಿ ತೊಳೆದು ಮತ್ತೆ ಕೆತ್ತಲಿಗೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಲೇಪನ ಮಾಡಬೇಕಾಯ್ತದೆ. ಆ ಥರ ನೀವು ಒಂದು 3 ದಿವಸ ಕಂಟಿನ್ಯೂಸ್ ಆಗಿ ಮಾಡಿದರೆ ಬ್ಯಾಕ್ಟೀರಿಯಾಗಳು ಅಲ್ಲಿಗೆ ಹೋಗಲ್ಲ. ಬ್ಯಾಕ್ಟೀರಿಯಾದಿಂದ ಸುರಕ್ಷಿತವಾಗಿರ್ತದೆ ಕೆತ್ತಲು. ಕರು ಹಾಕ್ಬೇಕಾದ್ರೂ ಕೂಡ ಕೆತ್ತಲಲ್ಲಿ ಕೆತ್ತಲು ಬಾವು ಆಗೋದಿಲ್ಲ. ಈ ಥರ ನೀವು ಮಾಡಿಕೊಂಡ್ರೆ ಮನೆಯಲ್ಲಿ ಸಿಂಪಲ್ ಮೆಥಡು. ಒಂದು ಅರಿಶಿನ ತಗೊಳ್ಳಿ, ಅರಿಶಿನ ಪುಡಿ ಚೆನ್ನಾಗಿರೋದು ಅರಿಶಿನ ತಗೊಳ್ಳಿ, ಸ್ವಲ್ಪ ಎಣ್ಣೆ ಯಾವುದಾದ್ರೂ ಸರಿ, ಕೊಬ್ಬರಿ ಎಣ್ಣೆ ಆದ್ರೂ ಓಕೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಲೋಳ್ ಸಾರ ಅಂದರೆ ಅಲೋವೆರಾ, ಅವೆರಡನ್ನೂ ಕ್ಲೀನಾಗಿ 3 ಮಿಕ್ಸ್ ಮಾಡ್ಕೊಂಡು ಫುಲ್ ಕೆತ್ತಲಿಗೆ ಫುಲ್ ಹಚ್ಬೇಕಾಯ್ತದೆ. ಆ ಥರ ಹಚ್ಚಿದರೆ ನಿಮಗೆ ಕರು ಹಾಕೋ ಮುಂಚೆ, ಕರು ಹಾಕಿದ ಮೇಲೇ ಬೇರೆ ಇದೆ, ಇದು ಕರು ಹಾಕೋ ಮುಂಚೆ ಮಾಡುವಂಥ ವಿಧಾನ. ಈ ಥರ ಮಾಡ್ಕೊಳ್ಳಿ. ಹಸುಗಳು ಹಸುವಿನ ಕೆತ್ತಲು ಭಾಳ ಚೆನ್ನಾಗಿರುತ್ತೆ, ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.